ಶಿವಣ್ಣ ಅವರಿಗೆ ನಾವು ಹೇಳ್ತಾ ಇದ್ವಿ ಹೊಸ ಜನ್ಮ ಇದು ಅಂತ. ಅವ್ರಿಗೆ ಹೊಸ ಜನ್ಮ ಸಿಗೋದಕ್ಕೆ ನಿಮ್ಮ ಪಾತ್ರ ಬಹಳ ದೊಡ್ಡದು. ಅದಕ್ಕೆ ನಿಮಗೆ ಹಬ್ಬದ ಶುಭಾಶಯಗಳು ಇಡೀ ಕರ್ನಾಟಕದ ಪರವಾಗಿ. ನಾನು ಯಾವಾಗಲೂ ಎಲ್ಲರಿಗೂ ಹೇಳಿದ್ದೀನಿ, ಯಾರೇ ಇದ್ದರೂ ಅವ್ರ ವೈಫ್ ಅದನ್ನ ಮಾಡೇ ಮಾಡ್ತಿದ್ರು. ಆ ಸಿಚುವೇಶನ್ ಹಂಗೆ ಮಾಡಿಸುತ್ತೆ ಅದು. ಆಮೇಲೆ ಬಟ್ ನೀವು ಸ್ಟ್ರಾಂಗ್ ಆಗಿ ನಿಂತಿದ್ದು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡ್ತು. ಹೌದು, ನಾನು ಲೈಕ್ ಮೊದಲು ತುಂಬ ಹೆದರಿಕೆ ಆಯಿತು ನನಗೂ. ಅದು ಆ ವರ್ಡ್ ಇದೆಯಲ್ಲ, ಕ್ಯಾನ್ಸರ್ ಅನ್ನೋ ವರ್ಡ್ನೇ ನಾನು ಹೇಳ್ತಾ ಇರಲಿಲ್ಲ. ನೀವು ಯಾವಾಗ ಯಾವ ಟೈಮಲ್ಲಿ ನಿಮ್ಗೆ ಈ ವಿಷಯ ಗೊತ್ತಾಯಿತು, ಹೆಂಗೆ ರಿಸೀವ್ ಮಾಡ್ಕೊಂಡ್ರಿ ಅದನ್ನು? ಆ್ಯಕ್ಚುಲಿ ನಾವು ಕೊಲ್ಲೂರಲ್ಲಿದ್ವಿ, ಎಲೆಕ್ಷನ್ ಕ್ಯಾಂಪೇನ್ ಅಂತ ಕಾಣಿಸುತ್ತೆ. ಸ್ಟಾರ್ಟಿಂಗ್ ಅವತ್ತು ನೈಟ್ ಹೋಗಿ ರೂಮ್ಗೆ ಹೋದಾಗ ನನಗೆ ಸ್ವಲ್ಪ ಏನೋ ಡೌಟ್ ಬಂತು ಅವತ್ತು. ಸೊ ನಾನು ಇಮಿಡಿಯೇಟಾಗಿ ನಮ್ಮ ಡಾಕ್ಟರಿಗೆ ಫೋನ್ ಮಾಡಿದೆ. ಐ ಸೆಡ್ ಐವ್ ಸೀನ್ ದಿಸ್ ಆ್ಯಂಡ್ ದಿಸ್ ದ ಕಲರ್, ಆ ಥರ ಹೇಳಿ. ಹಿ ಸೆಡ್ ಇದು ತುಂಬ ಬಿಸಿಲಿರೋದ್ರಿಂದ ಹಾಗೂ ಆಗುತ್ತೆ ಒಂದೊಂದು ಸರಿ, ಬಟ್ ಚೆಕ್ ಮಾಡೋಣ ಅಂದರು. ಹಾಸ್ಪಿಟಲಿಗೆ ವಾಪಸ್ ಬಂದ್ವಿ ನಾವು. ಬಂದುಬಿಟ್ಟು ಅವತ್ತು ಡಾಕ್ಟರ್ ಹೇಳಿದ್ರು ದಟ್ ದೆರ್ ಈಸ್ ಬ್ಲಡ್ ಇನ್ ದಟ್ ಆ್ಯಂಡ್ ವಿ ಹ್ಯಾವ್ ಟು ಗೋ ಫಾರ್ ಫರ್ದರ್, ಇದು ಮಾಡಬೇಕಾಗತ್ತೆ, ಸ್ಕ್ಯಾನ್ ಮಾಡಬೇಕಾಗ್ತದೆ. ಆಮೇಲೆ ಅದರಲ್ಲಿ ಪಾಸಿಟಿವ್ ಬಂದುಬಿಡ್ತು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ, ಅದನ್ನ ಹೇಳಿರಲಿಲ್ಲ ಅವಾಗ. ಸೊ ದೆನ್ ದೇ ಹ್ಯಾಡ್ ಟು ಸ್ಟಾರ್ಟ್. ಸೊ ಐ ಸ್ಪೋಕ್ ಟು ಹಿಮ್ ಆಫ್ಟರ್ ದಟ್. ಹೇಳಿದ್ರ ಡಾಕ್ಟರ್ ಹೇಳಿಬಿಡಿ ಅವ್ರಿಗೆ ಅಂತ? ಇಲ್ಲ, ನಾನು ಅವ್ರ ಹತ್ರ ಏನೂ ಕೇಳಲಿಲ್ಲ. ಆಗಲೂ ಹೇಳದೆ ಹೋದರೆ ತಪ್ಪಾಗುತ್ತೆ. ಅದು ಫಸ್ಟಿಂದ ಯಾಕೆ ಹೇಳಲಿಲ್ಲ ಅಂತಂದರೆ ಇಟ್ ವಾಸ್ ಸೂಪರ್ಫಿಷಿಯಲ್. ಸುಮ್ಮನೆ ಟೆನ್ಷನ್ ಬೇಡ ಅಂತ ಹೇಳ್ಬಿಟ್ಟು ದಿಲೀಪು ಹೇಳಿದ್ರು. ಆ್ಯಂಡ್ ಈವನ್ me and Nivi also felt that.